ಆಮೇಲೆ ಸರ್ ಎಷ್ಟು 25,546 ಜನ, 25,546 ಟೋಟಲ್ ಮತದಾರರು. ಇದು 27/5/2022ಕ್ಕೆ ಅಪ್ಡೇಟ್ ಆಗಿರೋದು. 27/5/2026 ಇದರಲ್ಲಿ ಇಲ್ಲಿವರೆಗೂ ನಾವು ಮ್ಯಾಪಿಂಗ್ ಮಾಡಿರೋ ಎಲೆಕ್ಟರ್ಸ್ 2,21,774. 2,21,774 98.33%. ಇಷ್ಟು ಮ್ಯಾಪಿಂಗ್ ಆಗಿದೆ. ಇದು ಮ್ಯಾಪಿಂಗ್ ಆಗಿದೆ. ಈಗ ನೆಕ್ಸ್ಟ್ ಈಗ SIR ಸ್ಟಾರ್ಟ್ ಆಗುತ್ತಲ್ಲ, SIR ಇಂದ ಈಗ ಇದು ಹೇಳ್ತೀನಿ ನಾನು ನಿಮಗೆ, ವೇಳಾಪಟ್ಟಿ ಹೇಳ್ತೀನಿ. ಇದು ಪ್ರೀ SIR, ಇದು SIR ಗಿಂತ ಮುಂಚೆ ಆಗಿರೋ ಆಕ್ಟಿವಿಟಿ ಇದು. ಈಗ SIR ಸ್ಟಾರ್ಟ್ ಆಗ್ತಿರೋದು ಜೂನ್ 20ರಿಂದ 29 SIRಗೆ ಸಿದ್ಧತೆ. ಜೂನ್ 20ರಿಂದ 29 ತರಬೇತಿ, ಮುದ್ರಣ, ಯಾರಿಗೆ BLOಗಳಿಗೆ ತರಬೇತಿ, BLAಗಳಿಗೆ ತರಬೇತಿ. ಆಮೇಲೆ ಈಗ ಪ್ರತಿಯೊಬ್ಬ ವೋಟರ್ಸ್ ಇಂದು ಫಾರ್ಮ್ಸ್, ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳ್ತಾರೆ. ಎನ್ಯುಮರೇಷನ್ ಫಾರ್ಮ್ ಪ್ರಿಂಟಿಂಗ್ ಮಾಡಿ ಕೊಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಇಂದಾನೆ ಮಾಡಿ ಕೊಡ್ತಾ ಇದ್ದಾರೆ. ಆ ಫಾರ್ಮ್ಸ್ ತಗೊಂಡು ಜುಲೈ 30ರಿಂದ ಜೂನ್ 30ರಿಂದ ಜುಲೈ 29ರವರೆಗೂ BLOಗಳು ಪ್ರತಿ ಮತದಾರರ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅವ್ರದ್ದು ಫಾರ್ಮ್ಸ್ ಕೊಡ್ತಾ ಇರ್ತಾರೆ, ಎನ್ಯುಮರೇಷನ್ ಫಾರ್ಮ್ಸ್. ಆ ಎನ್ಯುಮರೇಷನ್ ಫಾರ್ಮ್ಸ್ ತಾವು ಭರ್ತಿ ಮಾಡಿ ಕೊಡಬೇಕು. ಆ ಭರ್ತಿ ಮಾಡಿ ಕೊಡೋದ್ರಲ್ಲಿ ಅದನ್ನ ಮತ್ತೆ ನೆಕ್ಸ್ಟ್ ಡಿಜಿಟೈಸ್ ಮಾಡ್ತಾರೆ. ಫಾರ್ಮ್ಸ್ ವಾಪಸ್ ಕೊಡಲೇಬೇಕು 100%. ಜುಲೈ 29ಕ್ಕೆ ಮತದಾನ ಕೇಂದ್ರಗಳಲ್ಲಿ SIR ಪ್ರಕ್ರಿಯೆ. ಜುಲೈ 29ರಿಂದ ಮತದಾನ ಕೇಂದ್ರಗಳಲ್ಲಿ SIR ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ ಕ್ಯಾಲೆಂಡರಲ್ಲಿ. ಈಗ ಏನು ಹೇಳಿದ್ದಾರೆ ಅಂದ್ರೆ, ಪ್ರತಿಯೊಂದು ಪ್ರತಿಯೊಂದು ಬೂತಿಗೆ ಒಂದು BLO ಲೆವೆಲ್ ಅಲ್ಲಿ ಒಂದು ಇದು ಏನು ಫೆಸಿಲಿಟೇಷನ್ ಸೆಂಟರ್ ಅಂದ್ರೆ ಸಹಾಯ ಕೇಂದ್ರ, ಸಹಾಯವಾಣಿ ಮತದಾರರಿಗೆ. ಆಮೇಲೆ ಪಂಚಾಯತಿಯಲ್ಲಿ ಒಂದು, ಪ್ರತಿ ಪಂಚಾಯತಿಗೂ ಈಗ ನಮ್ಮಲ್ಲಿ 26 ಪಂಚಾಯತಿ ಬರ್ತವೆ ನಮ್ಮ ಕ್ಷೇತ್ರಕ್ಕೆ. 20 ಪಂಚಾಯತಿ ಕಸಬಾ ಮತ್ತೆ ಪರಶುರಾಮಪುರ ಹೇಳಿ, ತುರ್ನೂರು ಹೋಬಳಿಯಲ್ಲಿ 26 ಪಂಚಾಯತಿಗಳು. ಸಹಾಯವಾಣಿ ಪ್ರತಿ ಪಂಚಾಯತಿಯಲ್ಲೂ, ಗ್ರಾಮ ಪಂಚಾಯತಿಯಲ್ಲೂ. ಇಲ್ಲಿ ಮತಗಟ್ಟೆಗೆ ಒಂದು, ಮತ್ತೆ ಪ್ರತಿ BLO ಒಂದು, ಮತಗಟ್ಟೆಗೆ ಒಂದು, ಸ್ಕೂಲಲ್ಲಿ ಸಹಾಯವಾಣಿ. ವೋಟರ್ಸ್ ಅಲ್ಲಿ ಹೋಗಿ ಕೇಳ್ಕೊಬೋದು ಏನಾದ್ರೆ. ಅವರೇ ಆಗಸ್ಟ್ 5ಕ್ಕೆ SIR ಭಾಗವಾಗಿ ಮತದಾರ ಕರಡು ಪಟ್ಟಿ ಪ್ರಕಟ. ಆಗಸ್ಟ್ 5ಕ್ಕೆ. ಆಮೇಲೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಆಕ್ಷೇಪಣೆ ಸಲ್ಲಿಕೆ ಮಾಡಲು ಅವಕಾಶ. ಅಬ್ಜೆಕ್ಷನ್ಸ್ ಏನಾದ್ರೆ ಕೊಡಬಹುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ಆಕ್ಷೇಪಣೆ. ಅದಾದ್ಮೇಲೆ ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೂ ನೋಟಿಸ್. ಯಾರಿಗೆ ನೀವು ಯಾರು ಆಕ್ಷೇಪಣೆ ಸಲ್ಲಿಸಿರ್ತೀರಲ್ಲ, ಅಕ್ಟೋಬರ್ 3 ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೂ ನೋಟಿಸ್. ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರ ಪಟ್ಟಿ ಪ್ರಕಟ. ಅಕ್ಟೋಬರ್ 7. ಇದು SIR ಪ್ರಕ್ರಿಯೆ. ಈ SIR ಅಲ್ಲಿ 3 ಸತಿ ಹೋಗ್ಬೇಕು ಅಂತಿದೆ ಒಂದು ಮನೆಗೆ. ಇದರಲ್ಲಿ ಸ್ಟಿಕ್ಕರ್ಸ್ ಕೊಡ್ತಾರೆ ನಮಗೆ, 2 ಕಲರ್ ಸ್ಟಿಕ್ಕರ್ಸ್ ಕೊಡ್ತಾ ಇದ್ದಾರೆ. ಪ್ರತಿ ಮನೆಗೂ ಸ್ಟಿಕ್ಕರ್ ಅಂಟಿಸ್ಬೇಕು ಅಂತ ಹೇಳಿದ್ದಾರೆ. ಸ್ಟಿಕ್ಕರ್ಸ್ ಅಂಟಿಸ್ಬೇಕಾಗುತ್ತೆ. ಸರ್ 3 ಸತಿ ಭೇಟಿ ಅಂದ್ರಲ್ಲ, ಒಂದು ಸತಿಗೆ ಇರಲ್ಲ. 3 ಸತಿ ಯಾಕೆ ಹೇಳಿದ್ದಾರೆ? ಒಂದು ಸತಿ ಹೋದಾಗ ಸಿಕ್ತು, ಮತ್ತೊಂದು ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗೆ ಬಂದಿರ್ತೀವಿ, ನೀವು ಇರಲ್ಲ, ಇನ್ನೊಂದು ಸತಿ ಭೇಟಿ ಕೊಡ್ಬೇಕು. ಒಟ್ಟು 3 ಸತಿ ಭೇಟಿ ಕೊಡ್ಬೇಕು. ಯಾಕೆ ನೀವು ಮನೆ ಲಾಕ್ ಆಗಿತ್ತು, ಅವಾಗ ಏನು ಮಾಡಬೇಕು? ನಾಳೆ ನೀವು ಬಂದಿಲ್ಲ ಅಂತ ಹೇಳ್ತೀರಾ. ಮ್ಯಾಪಿಂಗು ಈಗ ಶೇಕಡ 98% ಆಗಿದೆ. ಉಳಿದ % ಈಗ ಮತ್ತೆ ಹೋಗ್ತಾರಲ್ಲ, ಅವ್ರು ಮಾಡ್ಬೋದು. ಅವಕಾಶ ಇದೆ, ಈಗ